ಒಂದೆರಡು ನಿಮಿಷ ಮಾತಾಡ್ಬೇಕಿತ್ತು. ಹಾ ಹೇಳಿ. ಅಣ್ಣ, ವೇಣು ಅಂತ ಇಲ್ಲೇ ಲೆಗ್ಗೆರೆಯಿಂದ ಮಾತಾಡ್ತಿರೋದು. ಅಣ್ಣ, ಹಿಂಗೆ ಒಂದು ಗಾಡಿ ಸೇಲ್ ಮಾಡಿದಾರೆ, ನೀವು ಯಾವ್ದೋ ಒಂದು ವಿಡಿಯೋ ಬೇರೆ ಶೇರ್ ಮಾಡಿದ್ರಲ್ಲ, ಸೇಮ್ ಅದೇ ತರ. ಹಿಂಗೆ ನಮ್ ಬಾವ ಗಾಡಿ ಸೇಲ್ ಮಾಡಿರೋದು, ಅವರು ತಗೊಂಡಿರೋರು ಇನ್ನು ಇದನ್ನ ನೇಮ್ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿಲ್ಲ. ಈಗ ನೋಡಿದ್ರೆ ನಮ್ ಬಾವ ಗಾಡಿ ಇನ್ನೊಬ್ರು ಮಾರಿದ್ದಾರೆ. ನಿಮ್ ಬಾವವ್ರು ಇದಾರ ನಿಮ್ ಜೊತೆ? ಇದಾರೆ ಅವ್ರು ಇಲ್ಲೇ ಪೀಣ್ಯದಲ್ಲಿ ಇರೋದವ್ರು. ಅದಕ್ಕೆ ನಿಮ್ ಹತ್ರ ಮಾತಾಡಿ. ಅವ್ರ ಜೊತೆಲಿ ಇದಾರ ನಿಮ್ ಜೊತೆ? ಇಲ್ಲ, ಈಗಿಲ್ಲ, ಫೋನ್ ಮಾಡಿ. ಅದಕ್ಕೆ ನನಗ್ ಫೋನ್ ಮಾಡಿ ಕೇಳಿದ್ರಿ, ಹಿಂಗ ನಂಬರ್ ಇಲ್ದಿರೋದಕ್ಕೆ. ಅದಕ್ಕೆ ಮಾತಾಡಿ ಕಾನ್ಫರೆನ್ಸ್ ಹಾಕಿ, ಯಾಕಂದ್ರೆ ಅವ್ರು ಏನೋ ಹೇಳಿದ್ರು, ನೀವೇನೋ ಹೇಳಿದ್ರಿ. ಒಂದೇ ನಿಮಿಷ ಇರ್ತೀರ, ನಂಗೆ ಹಾಕ್ತೀನಿ. ಹಾಕಿ. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ಲೈನ್ ನಲ್ಲಿಯೇ ಇರಿ. आप जिस व्यक्ति से बात कर रहे हैं ಅಣ್ಣ ಲೈನ್ ಅಲ್ಲಿ ಇದ್ದಾರೆ. ಹಲೋ, ಮಾತಾಡಿ ಅಣ್ಣ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಅಣ್ಣ, ನಂದು ಒಂದು ಗಾಡಿ ಹಂಗೆ ಸೇಲ್ ಮಾಡಿದೀನಿ ಅಣ್ಣ, ಅದು ಟ್ರಾನ್ಸ್ಫರ್ ಆಗಿಲ್ಲ. ಅದು ಏನ್ ಗಾಡಿ? ಅದು ಆಟೋನ ಅಣ್ಣ. ಆಟೋನಾ? ಸೇಲ್ ಮಾಡಿದ್ದೀನಿ, ಮೂಡ್ಲುಪಾಳ್ಯದಲ್ಲಿ ಸೇಲ್ ಮಾಡಿರೋದು. ಯಾರಿಗೆ? ಡೀಲರ್ಗ ಅಥವಾ ಡೈರೆಕ್ಟ್ ಪಾರ್ಟಿಗ? ಡೀಲರ್ ಗಣ. ಡೀಲರ್ ಅವ್ರು ಇನ್ನೊಬ್ರಿಗೆ ಮಾರ್ಕೊಂಡಿರ್ತಾರ ಕಣ್ರಿ. ಅದೇ ಅವರು ಇನ್ನೊಬ್ರು ಮಾರ್ಕೊಂಬಿಟ್ಟವ್ರೆ. ಆ ಇನ್ನೊಬ್ಬ ಯಾರು ತಗೊಂಡಿದಾರಲ್ಲ, ಆ ವ್ಯಕ್ತಿ ಯಾರು ಅಂತ ನಿಮಗ್ ಗೊತ್ತಾ? ಗೊತ್ತಿಲ್ಲ ಅಣ್ಣ ನನ್ಗೆ. ಕೊಟ್ಟಿರೋ ಅಡ್ರೆಸ್ ಯಾವತ್ತೇ ಆಗ್ಲಿ, ನೀವು ಡೀಲರ್ಗಾನ ಮಾರ್ಕೊಳ್ಳಿ, ಪಾರ್ಟಿಗಾನ ಮಾಡ್ಕೊಳ್ಳಿ, ಗಾಡಿ ನಿಮ್ ಕೈಯಿಂದ ವ್ಯಾಪಾರ ಆದ್ಮೇಲೆ ಅವ್ರಿಗೆ ಟ್ರಾನ್ಸ್ಫರ್ ಆಗೋವರ್ಗುನು ಅವ್ರನ್ನ ಬಿಡಬಾರ್ದು. ನೋಡಪ್ಪ, ಟ್ರಾನ್ಸ್ಫರ್ ಮಾಡ್ಕೊಡು, ನಮ್ಗೆ ಗಾಡಿ ತಗೊಂಡಿದ್ದೆ, ಟ್ರಾನ್ಸ್ಫರ್ ಮಾಡಿಸ್ಕೊಡು, ಯಾರ ಹೆಸರುಗಾರ ಮಾಡಿಸ್ಕೊಡು. ಅದಕ್ಕೆ ನಾನು ಮಾಡ್ತಾರೆ ಅಂತ ನಾನು ಸುಮ್ಮನೆ ಅದೇ. ಡೀಲರ್ ಗಳೆಲ್ಲ ಎಲ್ಲ ಟ್ರಾನ್ಸ್ಫರ್ ಎಲ್ಲ ಮಾಡಲ್ರಿ. ಅವ್ರಿಗೇನ್ ಅವ್ರು ಮಾಡಿದ್ರೆ ಅವ್ರಿಗೆ ಎಕ್ಸ್ಟ್ರಾ ಕೈಯಿಂದ ಕಾಸು ಖರ್ಚಾಗುತ್ತೆ. ಡೀಲರ್ ಗಳಿಗೆ ಅವ್ರಿಗೆ ಕಮಿಷನ್ ಸಿಕ್ಕಿದ್ರೆ ಸಾಕು ಅಂತ ಅವ್ರು ನೋಡ್ತಿರ್ತಾರೆ ಹೊರ್ತು. ಗಾಡಿ ಬಂದು ಕಾವೇರಿ ನಗರದಾಗ ಐತಣ್ಣ. ಕಾವೇರಿ ನಗರದಲ್ಲಿದ್ರೆ ಒಂದ್ ಕೆಲ್ಸ ಮಾಡಿ, ಅದು ಸಿಗ್ತಾ ಮನೆ ಅಡ್ರೆಸ್ ಕೊಟ್ಟವ್ರ ಅವ್ರು. ಅಡ್ರೆಸ್ ಅಲ್ಲಿ ಹುಡ್ಕಿರೋ ಒಂದ್ ವಾರ ಹುಡುಕ್ತಾಣ, ಸಿಗ್ತಾ ಇಲ್ಲ ಗಾಡಿ. ಈಗ ನೀವು ಒಂದ್ ಕೆಲ್ಸ ಮಾಡಿ, ಒಂದು ವೈಟ್ ಫಸ್ಟ್ ನೀವು ಹೋಗ್ಬಿಟ್ಟು BS ಟ್ರ್ಯಾಕ್ ತೆಗೀರಿ. 20 ರೂಪಾಯಿ ಕೊಟ್ಟು RTOದಲ್ಲಿ ತೆಗೀರಿ. ಬೆಂಗಳೂರು ಅಲ್ಲಿ ಇಲ್ಲಿ ತೆಗಿಬೇಡ್ರಿ, RTOದಲ್ಲೇ ತೆಗಿಬೇಕು. BS ಟ್ರ್ಯಾಕ್ ತೆಗೆದ್ರೆ ಅದ್ರಲ್ಲಿ ಗೊತ್ತಾಗುತ್ತೆ ನೀವೇ ಇದೀರಾ RC ಓನರು ಇಲ್ಲ ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ. ನೀವೇ ಇತ್ತು ಅಂದ್ರೆ ಒಂದು ವೈಟ್ ಪೇಪರ್ ತಗೊಂಡು ಕಂಪ್ಲೇಂಟ್ ಬರೀರಿ. ಈ ತರ ನಾನು ಏನೋ ಫೈನಾನ್ಷಿಯಲಿ ಸಮಸ್ಯೆ ಇಂದ ಗಾಡಿನ ಈ ತರ ನಾನು ಮಾರ್ಕೊಂಡಿದ್ದೀನಿ, ತಗೊಂಡಿರುವಂತ ವ್ಯಕ್ತಿ ಯಾರು ಏನು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ, ತಗೊಂಡಿರುವಂತ ವ್ಯಕ್ತಿ ಅವನ ಹೆಸರಿಗೂ ಕೂಡ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ. ಹೌದಣ್ಣ, ಮಾಡ್ಕೊಂಡಿಲ್ಲ ಅವರು. ಹಂಗಾಗಿ ಈ ಗಾಡಿನ ಕಪ್ಪು ಪಟ್ಟಿಗೆ ಅಂದ್ರೆ ಬ್ಲಾಕ್ ಲಿಸ್ಟ್ ಗೆ ಸೇರಿಸಿ. ಮುಂದಿನ ದಿನಗಳಲ್ಲಿ ಅವ್ರೇನಾದ್ರೂ ಈ ವಿಚಾರವಾಗಿ ಬಂದ್ರೆ ಬ್ಲಾಕ್ ಲಿಸ್ಟ್ ನ ಗಮನಕ್ಕೆ ಬರ್ದೇನೆ ಇರೋ ರೀತಿಯಲ್ಲಿ ದಯವಿಟ್ಟು ಬ್ಲಾಕ್ ಲಿಸ್ಟ್ ನ ತೆರವುಗೊಳಿಸ್ಬೇಡಿ. ಅದೇ ಅಣ್ಣ, ನೀವ್ ಇವತ್ತು ಒಂದು ಮಧ್ಯಾಹ್ನ ವಿಡಿಯೋ ಹಾಕಿರಲ್ಲ, ಅದನ್ನ ನೋಡ್ಬಿಟ್ಟು ಅದಕ್ಕೆ ನಾನು ಆಮೇಲೆ ಫೋನ್ ಮಾಡ್ದೆ. ನಾನು ಅದಕ್ಕೆ ಫೋನ್ ಮಾಡಿದೆ. ನಾವೆಲ್ಲ ಮಾಡ್ಕೋಬೇಕು, ಯಾಕೆಂದ್ರೆ ಇವಾಗ ನೋಡಿ ಬೆಂಗಳೂರಲ್ಲಿ ಹಿಂದಿಯವರು ಕೇರಳದವರೆಲ್ಲ ಜಾಸ್ತಿ ಇದಾರೆ. ಡೀಲರ್ಗಳು ದುಡ್ಡಿನ ಆಸೆಗೆ ಅವ್ರಿಗೆ ಆಟೋಗಳು ಕೊಟ್ಬಿಟ್ರೆ ಅಣ್ಣ, ಇವಾಗ ಇನ್ನೊಂದ್ ಸಮಸ್ಯೆ ಅಣ್ಣ. ಅದು ಗಾಡಿ ನಂದು DL ಪರ್ಮನೆಂಟ್ ಅಣ್ಣ, ಅದು ಟ್ರಾನ್ಸ್ಫರ್ ಆಗಿಲ್ಲ. ನಾನು ಹೊಸ ಗಾಡಿ ತಗೊಂಡಿದ್ದೀನಿ, ನಾನು ಟ್ರಾನ್ಸ್ಫರ್ ಪರ್ಮನೆಂಟ್ ಕೊಡ್ತಾ ಇಲ್ಲ ಅಣ್ಣ. ನಾನು ಏನಣ್ಣ ಮಾಡ್ಲಿ ಅದಕ್ಕೆ? DL ಒಂದೇ ಪರ್ಮಿಟ್ ಕಣ್ರಿ ಕೊಡೋದು. ಹೌದಣ್ಣ, ಇವಾಗ ನಾನು DL ಗಾಡಿನೇ ಮಾರಿರೋದು ನಾನು. ಅವ್ರು ಟ್ರಾನ್ಸ್ಫರ್ ಮಾಡಿಸ್ಕೊಬೇಕು ಅದೆಲ್ಲ. ಅದೇ ಮಾಡಿಸ್ಕೊಂಡಿಲ್ಲ, ನಾನು ಬೇರೆ ಹೊಸ ಗಾಡಿ ತಗೊಂಡಿದ್ದೀನಿ, ನನಗೆ DL ಪರ್ಮನೆಂಟ್ ಬರಲ್ಲ. ನಿಮಗ್ ಬರಲ್ಲ, ಯಾವ್ದೇ ಕಾರಣಕ್ಕೂ ಬರಲ್ಲ. ಅದೇ ಅಣ್ಣ, ಅದಕ್ಕೆ ತೊಂದ್ರೆ ಅದಕ್ಕೆ. ಮತ್ತೆ ಈಗ ಆಟೋ ವೇಸ್ಟ್ ನೀವು ತಗೊಂಡಿರೋದು. ಈಗ ನಿಮ್ ಹೆಸರಲ್ಲಿ ಆಟೋ ಐತೆ, ಪರ್ಮಿಟ್ ಇಲ್ಲ ಅಂದ್ರೆ ನೋಡ್ರಿ, ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ, ನಮ್ ಸಿಸ್ಟಮ್ RTO ಸಿಸ್ಟಮ್. ಒಬ್ಬ ವ್ಯಕ್ತಿ ಅವ್ನ ಆಟೋ ತಗೊಂತಾನೆ ಅಂದ್ರೆ ಅವನು ಪರ್ಮಿಟ್ ಕೊಟ್ಟ ಮೇಲೆ ಆಟೋ ತಗೊಳ್ಳೋ ತರ ಮಾಡ್ಬೇಕು.
ಏನಣ್ಣ ನಮ್ಗೂ ಗೊತ್ತಾಗಲಿಲ್ಲ. ಇಲ್ಲ ನಾನ್ ಲಗ್ಗೆರೆಗೆ ತಗೊಂಡಿರೋದು ಇವ್ರು ಸೋಮಣ್ಣ ಅಂತ ಹೇಳ್ಬಿಟ್ಟು ಡೀಲರ್ ಹೊಸ ಗಾಡಿ ಅವನ ಹತ್ರನೇ ತಗೊಂಡಿದ್ ನಾನು. ನೋಡ್ರಿ ಒಂದ್ ಹೇಳ್ತೀನಿ, ಫಸ್ಟ್ ಆಫ್ ಆಲ್ ಹೊಸ ಗಾಡಿಗಳನ್ನ ಶೋರೂಮ್ ನವರು ಡೀಲರ್ಗಳು ಕೊಡಕ್ಕೆ ಬರಲ್ಲ. ಅವ್ರುಗಳು ಶೋರೂಮ್ ನವರು ಡೀಲರ್ಗಳು ಪರ್ಮಿಟ್ ಇಲ್ದಿರೋಂತ ಆಟೋಗಳನ್ನೆಲ್ಲ ಸೇಲ್ ಮಾಡಿಸ್ಕೊಟ್ರು ನಮ್ ಕಷ್ಟ ಕಾಲದಲ್ಲಿ. ಹಂಗಾಗಿ ಅವ್ರುಗಳು ಚೆನ್ನಾಗಿರ್ಲಿ ಅನ್ಬಿಟ್ಟು ಇವರು ಮ್ಯಾನುಫ್ಯಾಕ್ಚರ್ ಆಗೋ ಗಾಡಿಗಳನ್ನೆಲ್ಲ ತಗೊಂಬಂದು ಅವ್ರ ಶೋರೂಮ್ ಇಂದ ಈ ಡೀಲರ್ಗಳು ಕೊಡ್ತಾರೆ. ಹಂಗ್ ಕೊಡಂಗಿಲ್ಲ. ಅದೇ ಸೋಪ್ ಫ್ಯಾಕ್ಟ್ರಿ ಎತ್ಕೊಂಬಂದಿದ್ ನನ್ ಗಾಡಿನ. ಏನೇ ಇದ್ರುನು ಶೋರೂಮ್ ಯಾರು ಅದು ಫ್ರಾಂಚೈಸಿ ತಗೊಂಡಿರ್ತಾರೆ ಡೀಲರ್, ಅವನೇ ಅದನ್ನ ಮಾರ್ಬೇಕು, ಇನ್ನೊಬ್ಬನು ಕೊಟ್ಟು ಮಾರೋದಲ್ಲ ಹೊಸ ಗಾಡಿಗಳನ್ನ. ಏನಣ್ಣ ಮಾಡೋದು? ಏನು ಮಾಡಕ್ ಆಗಲ್ಲ, ಬ್ಲಾಕ್ ಲಿಸ್ಟ್ ಹಾಕ್ಸಿ ಅವಾಗ ಅವನು ಏನಾದ್ರು ಪ್ರಾಬ್ಲಮ್ ಅನ್ಕೊಂಡು RTO ಹೋದಾಗ ಅವಾಗ ನೀವ್ ಹೆಂಗ್ ಅವ್ನ್ ನುಡಿಸ್ತೀರಾ, ಆಮೇಲೆ ಅವ್ನ್ ನಿಮ್ಮನ್ನ ಹುಡಿಕೊಂಡ್ ಬರ್ತಾನೆ. ಅಣ್ಣ ಅದು ಕಂಪ್ಲೇಂಟ್ RTOದಲ್ಲೇ ಕೊಡ್ಬೇಕಾ? RTOದಲ್ಲೇ ಕೊಡ್ಬೇಕು, ಪೊಲೀಸ್ ಸ್ಟೇಷನ್ ಎಲ್ಲ ತಗೊಳಲ್ಲ. ಸರಿ ಅಣ್ಣ, ಅದೇ ಇವಾಗ ಹೆಂಗಿದ್ರೆ ಇವಾಗ ಯಶವಂತಪುರ RTO ಹೋಗಿ ಅಲ್ಲೇನೆ ತೆಗ್ಸಿ ಕೊಡ್ಬೋದಲ್ವ ಅಣ್ಣ? ಬ್ಲಾಕ್ ಲಿಸ್ಟ್ ಮಾಡೋ ಟೈಮಲ್ಲಿ ಅವ್ರು ಮಾಡ್ಬೇಕು. ಅವ್ರ ಸೋಂಬೇರಿಗಳು ಏನ್ ಮಾಡ್ತಾರೆ, ನಾವ್ ಮಾಡಲ್ರಿ, ಪೊಲೀಸ್ ಸ್ಟೇಷನ್ FIR ಮಾಡ್ಕೊಂಬರ್ರಿ ಅಂತ ಹಿಂಗ್ ಎತ್ತಾಕ್ ಕೊಡ್ತಾರೆ. ನಾವೆಲ್ಲ ಕಥೆಗಳು ಕೇಳ್ಬೇಡ್ರಿ. ನೋಡ್ರಿ ನಾವ್ ಸಂಘಟನೆಯಲ್ಲಿ ಇದೀವಿ, ನಮ್ಮ ಅಧ್ಯಕ್ಷ ಹೇಳಿದಾರೆ ಮಾಡ್ಕೊಡ್ಬೇಕು. ಮಾಡ್ಕೊಟ್ಟಿಲ್ಲ ಅಂದ್ರೆ ಕರ್ಸ್ತೀವಿ ಹೇಳ್ರಿ, ಕರ್ಸ್ಕೊಟ್ಟ ಅಂತ ಹಿಡಿಕೇಳ್ರಿ, ಅವಾಗ ತಗೊಂತಾರೆ. ಸರಿ ಅಣ್ಣ, ಆಯ್ತು. ಹಂಗಂದ್ರೆ ಬೆಳಿಗ್ಗೆ RTOದಲ್ಲಿ ಮಾತಾಡ್ಬಿಟ್ಟು ಸೀದಾ ಅಲ್ಲೋಗಿ ನೀವ್ ಹೇಳ್ದಂಗ ಅದನ್ನ ತೆಗಿಸ್ಬಿಟ್ಟು ಒಂದು ಲೆಟರ್ ಮಾಡಿಸ್ಬಿಟ್ಟು ಏನ್ ಮಾಡಿ ಅಬ್ಸರ್ವ್ ಮಾಡ್ತಾ ಇರ್ರಿ. ಆಟೋ ಏನಾದ್ರು ರೋಡಲ್ಲಿ ಸಿಕ್ತು ಅಂದ್ರೆ ಹಣ ಸಿಗ್ತಾನೆ ಇಲ್ಲ ಅಣ್ಣ. ನಾನು 6 ತಿಂಗಳಿಂದ ಹುಡುಕ್ತಾ ಇದ್ದೀನಿ, ಆ ಗಾಡಿನೇ ಸಿಗ್ತಾ ಇಲ್ಲ. ಆಯ್ತು, ಸಿಕ್ಕುದ್ರೆ ಎತ್ಕೊಂಬಂದ್ ಮನೆ ಹತ್ರ ನಿಲ್ಲಿಸ್ಕೊಳ್ಳಿ. ಹೌದಣ್ಣ, ಅವರು ಹಂಗೆ ಅಂದ್ರು. ಹೇಳ್ತೀನಿ ಕೇಳಿ, ಒಂದ್ ಸ್ವಲ್ಪ ಒಂದ್ ವರ್ಷದ ಹಿಂದೆ ಹಿಂದಿಯವ್ರನ್ನೆಲ್ಲ ಅವ್ರ ರಾಜ್ಯಕ್ಕೆ ಓಡಿಸ್ತು. ಗೊತ್ತಣ್ಣ, ಅದೆಲ್ಲ ನೋಡ್ತೀನಿ ನಾನು ಡೈಲಿ. ಅವಾಗ ಆಟಗಳನ್ನೆಲ್ಲ ಎತ್ಕೊಂಡು ಓಡಾಬಿಟ್ರು ಅವ್ರು ಅವ್ರ ರಾಜ್ಯಕ್ಕೆ. ಸುಮಾರು ಆಟಗಳು ಇನ್ನ ಬೆಂಗಳೂರು ಬಂದಿಲ್ಲ. ಅದೆಲ್ಲ ಯಾರ್ಯಾರ್ದು ಏನ್ ಕಥೆಗಳು ಒಂದು ಗೊತ್ತಿಲ್ಲ. ಅವ್ರೇನಾದ್ರು ಅವ್ರ ರಾಜ್ಯದಲ್ಲಿ ಯಾರನ್ನಾದ್ರು ಏನಾದ್ರು ಹೆಚ್ಚು ಕಡಿಮೆ ಮಾಡೋರು ಅಲ್ಲಿ FIR ಆದ್ರೆ ನೀವೆಲ್ಲ ಅಲಿಬೇಕಾಯ್ತದೆ. ಅದು ಸಿಗ್ತಾನೆ ಅಲ್ಲ ಅಣ್ಣ ಆಟ. ಅವನ ಆಫೀಸಲ್ಲಿ ಹೋಗಿ ನನ್ನ ಹತ್ರ ಇದೈತೆ, ಸ್ಯಾಲರಿ ಸ್ಲಿಪ್ ಐತೆ. ಈಗ ನಾನು ಹೇಳೋದ್ ಕೇಳಿ, ನೀವು ಅಲ್ಲಿ RTOದಲ್ಲಿ ಹೋಗಿ ಬ್ಲಾಕ್ ಲಿಸ್ಟ್ ಮಾಡಿಸ್ಬಿಟ್ಟು ಒಂದು ಡೀಲರ್ ಆಫೀಸ್ ಎಲ್ಲಿದೆ ಅಲ್ಲಿ ನಿಯರ್ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಈ ತರ ಡೀಲರ್ ಈ ಕೆಲಸ ಮಾಡಿದಾನೆ, ನಮ್ಮ ಆಟೋ ನಮಗ್ ಬೇಕು. ಯಾಕೆಂದ್ರೆ ಇವಾಗೆಲ್ಲ RC ಓನರ್ ಮೇಲಿನ ಜವಾಬ್ದಾರಿ ಬರೋದು, ಯಾಕಂದ್ರೆ ಎಲ್ಲಾ ಕಡೆ ನೇತ್ರ ಕ್ಯಾಮ್ರಾ ಇದೆ. ಹೌದಣ್ಣ, ನೀವು ಮಧ್ಯಾಹ್ನ ಲೈವ್ ನೋಡ್ದೆ ನಾನು, ಅದಕ್ಕೆ ನಾನು ಇವಾಗ ನನ್ ಬಾಕಿಗೆ ಕೇಳ್ದೆ. ಅವೆಲ್ಲ ತುಂಬಾ ಮಾಡಿದೀವ್ರಿ, ನೀವ್ ಯಾವ್ದೋ ಒಂದ್ ಲೈವ್ ನೋಡ್ಕೊಂಡ್ ಫೋನ್ ಮಾಡೋಣ. ಅಲ್ಲ ಅಣ್ಣ, ಒಂದ್ ಲೈವ್ ಅಲ್ಲ ಅಣ್ಣ, ನಿಮ್ದ ನೋಡ್ತಾನೆ ಇರ್ತೀನಿ. ಈ ತರದ್ದು ಪ್ರಾಬ್ಲಮ್ ಆಗಿರೋದು ಇವತ್ತು ನೋಡ್ದಲ್ವಾ, ಅದಕ್ಕೆ ನಾನು ನಮ್ದು ಇದೇ ತರ ಆಗಿದೆ, ಅದಕ್ಕೆ ನಾನು ಫೋನ್ ಮಾಡೋಣ. ನಿಮ್ದೇ ಅಲ್ರಿ, ಬೆಂಗಳೂರಲ್ಲಿ 90% ಆಟೋದವ್ರದೆಲ್ಲ ಇದೇ ಕಥೆನೆ ಆಗಿರೋದು. ಏನ್ ಮಾಡೋದು, ಅದಕ್ಕೆ ಹುಡುಕಿ ನಾನೇ ಸಾಕ ಸುಮ್ನೆ ಆಗ್ಬಿಡಿ. ನಾನು ಡೈಲಿ ಬೆಳಗ್ಗೆ 5 ಗಂಟೆಗೆ ಎದ್ದು ಹೋಗ್ತೀನಿ ಅಣ್ಣ ಹುಡ್ಕಲ್ಗೆ, ಕಾವೇರಿ ನಗರಕ್ಕೆ. ಗಾಡಿ ಎಲ್ಲ ಐತೆ ಅಂತ ಹೇಳ್ತಾರೆ, ಗಾಡಿ ಸಿಗ್ತಾ ಇಲ್ಲ. ಸಿಕ್ಕಿದ್ರೆ ತಂದ್ ಕಿತ್ಕೊಂಡ್ಬಿಡಿ. ಕಡೆ ಯಾವನ್ ಬಂದ್ರು ಕೊಡಕ್ ಹೋಗ್ಬೇಡ್ರಿ. ಸರಿ ಅಣ್ಣ, ಅದು ಬಂದ್ ಕೇಳಕ್ಕೂ ಆಗಲ್ಲ, ಯಾಕಂದ್ರೆ RC ಓನರ್ ನೀವು. ಹೌದಣ್ಣ, ನನ್ನ ಹತ್ರ ಡಾಕ್ಯುಮೆಂಟ್ ಜೆರಾಕ್ಸ್ ಎಲ್ಲ ನಾನು ಗಾಡಿ ಒಳಗೆ ಇಟ್ಕೊಂಡಿದ್ದೀನಿ ಅಣ್ಣ. ನಾನು ಜೆರಾಕ್ಸ್ ಅಲ್ರಿ, ನೀವು BS ಆಗಿ ತೆಗೆದ್ರು ನಿಮ್ಮ ಹೆಸರು ಬರ್ತದೆ ಅಂದ್ರೆ ಯಾವನ್ರಿ ಬಂದ್ ಕೇಳ್ತಾನೆ ನಿಮ್ಮ ಆಟೋನ? ಎಲ್ಲ ನನ್ನ ಹತ್ರಗೆ ಬರ್ತಾಯ್ತಣ್ಣ. ಇವಾಗೂ ಬೇಕಾದ್ರೆ ನಾವು ಗಾಡಿ ನಂಬರ್ ಹೇಳ್ತೀವಿ, ನೀವೇ ಚೆಕ್ ಮಾಡಿ ಅಣ್ಣ. ದೇವರಾಜ್ ಅಂತಾನೆ ನಾನು ಹೇಳ್ತೀನಿ ಕೇಳ್ರಿ. ಯಾರ್ಯಾರು ಹಿಂಗ ಆಟ ಕಳ್ಕೊಂಡಿದ್ರೆ ಎಲ್ಲ ಕಿತ್ಕೊಂಬಂದ್ ಮಡಿಕೊಂಡು ನೀವೆಲ್ಲ ಸಂಘಟನೆ ಬಂದ್ ಸೇರ್ಕೊಳ್ಳಿ. ಯಾವ್ ಯಾವನ್ ಬರ್ತನೋ ಬರ್ಲಿ, ಆಟ ಎತ್ಕೊಂಡು ಮತ್ತೆ ಖಂಡಿತ ಬರ್ತೀನಿ ಅಣ್ಣ. ಯಾಕೆಂದ್ರೆ ನಿಮ್ಮ ಹೆಸರಲ್ಲಿರೋ ಆಟೋಗಳು ವರ್ಷಾನ್ಗಟ್ಲೆ ಆದ್ರೂ ಮಕ್ಳು ಟ್ರಾನ್ಸ್ಫರ್ಗಳು ಮಾಡ್ದಂಗೆ ಕೊಟ್ಟು 10 ತಿಂಗಳು ಆಯ್ತಣ್ಣ ಗಾಡಿ ಕೊಟ್ಟು. ಎಲ್ಲ ಕೊಡ್ಬಾರ್ದಂಗೆ. ಏನಂದ್ರೆ ಯಾವ್ದಾದ್ರು ಕೇಸ್ ಅಲ್ಲಿ ತಗ್ಲಾಕೊಂಬಿಟ್ಟು FIR ಆದ್ರೆ ನೀವು ಅಲಿಬೇಕ್ರಿ. ಹೌದಣ್ಣ, ಹಂಗೆ ಆಗಿರೋದು. ಅವೆಲ್ಲ ಪ್ರೂವ್ ಆಗಕ್ ವರ್ಷಾನ್ಗಟ್ಲೆ ತಗಂತ ಅಲ್ಲಿವರೆಗೂ ಅಲಿತಾ ಇರ್ಬೇಕು. ಬಂದಿದೆ ಅಷ್ಟೇ ಅಣ್ಣ. ಸರಿ ಅಣ್ಣ, ನಾವು ಇದ್ ಮಾಡ್ತೀವಣ್ಣ, ನಾವು ಮಾಡಿ ಡೆಲಿವರಿ ಯಾವ ಯೂಸ್ ಇಲ್ರಿ, ಟ್ರಾನ್ಸ್ಫರ್ ಆಗ್ಬೇಕು.
ಈಗ ಬೆಳಿಗ್ಗೆ ನೋಡ್ಕೊಂಡು RTO ದಲ್ಲಿ ಒಂದು ಕಂಪ್ಲೇಂಟ್ ಮಾಡಿ ಅದೇನು ಎಂತ ಅಂತ ತಿಳಿಸ್ತೀನಿ ನಾ ಮತ್ತೆ ನಿಮ್ಗೆ ಫೋನ್ ಮಾಡಿ. ಮಾಡ್ಲೇಬೇಕು, ನೀವು ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ತೊಂದ್ರೆ ಯಾವತ್ತಿದ್ರು. ಅದೇ ಬೆಳಗ್ಗೆನೆ ನಿಮ್ಮ ಅದು RTO ದಲ್ಲಿ ಮಾತಾಡ್ಬಿಟ್ಟು ಅವ್ರೇನ್ ಹೇಳ್ತಾರೆ ನೋಡ್ಕೊಂಡು ಒಂದು ಲೆಟರ್ ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ನೀವ್ ಹೇಳ್ದಂಗೆ ಮೂಡ್ಲುಪಾಳ್ಯ ಇದ್ರಲ್ಲಿ ಅಲ್ಲೊಂದು ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಇದನ್ ಮಾಡಿಸ್ಬಿಟ್ಟು ಲೆಟರ್ ಕೊಟ್ಟು ನಿಮ್ಗೆ ಫೋನ್ ಲೆಟರ್ ಕೊಟ್ಬಿಟ್ಟು ಅದೇ ಲೆಟರ್ ಸೀಲ್ ಹಾಕಿ ಕೊಡ್ತಾರೆ. ಅದು ಜೆರಾಕ್ಸ್ ಇಟ್ಕೊಂಡಿರ್ಬೇಕು ನೀವು. ಅದೇ ಅಣ್ಣ ಒಂದು ಪಿಟಿಷನ್ ಏನಾದ್ರು ಮಾಡ್ಕೊಂತಾರಲ್ವಾ ಅಣ್ಣ, ಅದನ್ನ ಮಾಡ್ಕೊಂಡು NCR ತರ ಏನಾದ್ರು ಅವೆಲ್ಲ ಅವ್ರ NCR ಮಾಡಕ ಪೊಲೀಸ್ ಸ್ಟೇಷನ್ ಅಲ್ಲ, RTO ದಲ್ಲ ಇಲ್ಲಿ ಲೋಕಲ್ ಸ್ಟೇಷನ್ ಅಲ್ಲಿ ಒಂದು ಹಿಂಗೆ ಡೀಲರ್ ಹಿಂಗೆ ಗಾಡಿ ಕೊಡ್ಸಿ ಈ ತರ ಮಾಡಿದ್ರು ಅಂದ್ರಲ್ಲ. ಅಲ್ಲಿ ನೀವು ಇದನ್ನು ತಗೊಂಡೋಗಿ ಸೇರ್ಸ್ಬಿಟ್ಟು ಕೊಡ್ರಿ. ಸರಿ ಅಣ್ಣ, ಅದೇ ಇಲ್ಲಿ RTO ದಲ್ಲಿ ಫಸ್ಟ್ ಕಂಪ್ಲೇಂಟ್ ಕೊಟ್ಬಿಟ್ಟು ಆಮೇಲೆ ಸ್ಟೇಷನ್ ಹೋಗ್ಬಿಟ್ಟು ಇವ್ರಿಗೆಲ್ಲ ಈ ಡೀಲರ್ ಕೆಲಸ ಈ ಕೆಲಸ ಮಾಡಿರೋರ್ಗೆ ಎಲ್ರಿಗೂ ಕೊಡ್ಬೇಕು ಕೆಲಸ. ಸರಿ ಅಣ್ಣ, ಅದನ್ನ ನೋಡ್ಕೊಂಡು ನಾನು ನಿಮ್ಗೆ ಫೋನ್ ಮಾಡ್ತೀನಿ ಅಣ್ಣ, ಅದು ಕ್ಲಿಯರ್ ಮಾಡ್ಕೊಂಡು ಅದೇನು ಅಂತ ಲೆಟರ್ ತಗೊಂಡ್ ಬರ್ತೀನಿ ಆಫೀಸ್ ಹತ್ರ. ಆಯ್ತು. ಸರಿ.